ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಎಷ್ಟೆಲ್ಲ ಮಹತ್ವವಾದದ್ದನ್ನು ಸಾಧಿಸಿ ಮಾದರಿಯಾಗಬಲ್ಲ ಅನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ಕರ್ನಾಟಕದ ಕೋಟ ಶಿವರಾಮ ಕಾರಂತರು. 1902 ಅಕ್ಟೋಬರ್ 10ರಂದು ಜನಿಸಿದ ಶಿವರಾಮ ಕಾರಂತರು 95 ವರ್ಷಗಳ ತುಂಬು ಬದುಕಿನಲ್ಲಿ ಸಾಧಿಸಿದ್ದು ಅಪಾರ. ಅವರ ಲೇಖನಿಯಿಂದ ಹಲವಾರು ಕಾದಂಬರಿಗಳು, ನಾಟಕಗಳು, ಕವಿತೆಗಳು, ಯಕ್ಷಗಾನ ಕುರಿತ ಕೃತಿಗಳು ಬಂದಿವೆ. ಅವರ ಮೂಕಜ್ಜಿಯ ಕನಸುಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅವರ ಚೋಮನ ದುಡಿ, ಬೆಟ್ಟದ ಜೀವ ಕಾದಂಬರಿಗಳು ಚಲನಚಿತ್ರಗಳಾಗಿವೆ. ಯಕ್ಷಗಾನ ಕಲಾವಿದರಾಗಿ, ಚಿತ್ರಕಾರರಾಗಿ, ಪರಿಸರ ಪ್ರೇಮಿ, ಪರಿಸರ ಹೋರಾಟಗಾರರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಹಲವು ಕ್ಷೇತ್ರಗಳಲ್ಲಿ ಹೆಸರಾದ ಶಿವರಾಮ ಕಾರಂತರು ಮಕ್ಕಳಿಗಾಗಿ ಎನ್ಸೈಕ್ಲೋಪೀಡಿಯಾ ಅಲ್ಲದೆ ಕನ್ನಡ ನಿಘಂಟು ರಚನೆಯೇ ಅಲ್ಲದೆ ಅಂತರ್ಜಾತಿ ವಿವಾಹದ ಮೂಲಕ ಸಮಾಜಕ್ಕೆ ಮಾದರಿ ಎನಿಸಿದ ಕಾರಂತರನ್ನು ಕಡಲ ತೀರ ಭಾರ್ಗವ ಎಂದು ಕರೆಯುತ್ತಾರೆ. ಪುತ್ತೂರಿನಲ್ಲಿ ಶಿವರಾಮ ಕಾರಂತರ ಬಾಲಭವನ ಅತ್ಯವಶ್ಯ ನೋಡಲೇಬೇಕಾದ ವಸ್ತು ಸಂಗ್ರಹಾಲಯ.